ದಿನಗಳು ಯಾರ ಅಪ್ಪಣೆ ಇಲ್ಲದೆ ಸಾಗಿ ವಾರಗಳಾಗಿದ್ದವು. ಎಲ್ಲರ ಜೀವನವು ಬದಲಾವಣೆಯ ಹಾದಿ ಹಿಡಿಯುತ್ತಿತ್ತು. ವೇದಾನ ಮದುವೆಗೆ 2 ದಿನ ಮಾತ್ರ ಬಾಕಿ ಇತ್ತು. ಕರಣ್ ಮನೆಯಲ್ಲಿ ಜೋರಾಗಿ ಸಿದ್ಧತೆ ನಡೆಯುತ್ತಿತ್ತು. ಸಮರ್ಥ್, ಪ್ರಣತಿ ಮಾವನ ಮನೆಯ ಉಪಚಾರ ಮುಗಿಸಿ ಕೊನೆಗೂ ತಮ್ಮ ಮನೆಗೆ ತೆರಳಿದ್ದರು. ವರ್ಮಾ ಮನೆಯವರು ಇಂಚರ ಮತ್ತು ಸಂಜನ ಮನೆಗೆ ಹೋಗಿ ಮಾತುಕತೆ ಮುಗಿಸಿ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದರು. ಇಂಚರನ ನೋಡಿ ಮೀನಾ ಅವರೇ ಹೆಚ್ಚು ಖುಷಿಪಟ್ಟರು. ರೂಪಾರವರಿಗೂ ವರ್ಮಾ ಮನೆಯವರ ಸರಳತೆ ಬಹಳ ಹಿಡಿಸಿತು. ಸಂಜನಗೆ ಮದುವೆ ಇಷ್ಟ ಇಲ್ಲದೇ ಇರುವುದರಿಂದ ಕಾಟಾಚಾರಕ್ಕೆ ಮಾತನಾಡಿಸಿದ್ದಳು. ನಿರುಪಮ ಒಲ್ಲ ಮನಸ್ಸಿನಿಂದ ಒಪ್ಪಿದ್ದರು. ಸಂಜನ ತಾಯಿಗಂತೂ ಶ್ರೀಮಂತರ ಸಂಬಂಧ ಎಂದು ಹುಬ್ಬಿ ಹೋಗಿದ್ದರು. ಅಭಿ ತಾನಾಗಿಯೇ ಸಂಜು ತಂದೆಗೆ ಮತ್ತು ಇಂಚರ ತಂದೆಗೆ ದುಡ್ಡಿಗೆ ತಲೆ ಕೆಡಿಸಿಕೊಳ್ಳದಂತೆ ಭರವಸೆ ನೀಡಿದ್ದ. ಯಾರಿಗೂ ಹೇಳದೆ ಮತ್ತು ಮನೆಯಲ್ಲಿ ಹುಡುಗಿಯರ ಮನೆಯ ಪರಿಸ್ಥಿತಿ ತಿಳಿದಿದ್ದರಿಂದ ಮದುವೆ ಖರ್ಚನ್ನು ತಾವೇ ವಹಿಸಿಕೊಂಡಿದ್ದರು. 2 ಮದುವೆ ಇದ್ದುದರಿಂದ ಜೋರಾಗಿ ನಿಶ್ಚಿತಾರ್ಥ ಬೇಡ, ನೇರ ಮದುವೆಯೇ ಇರಲಿ, ಸಿಂಪಲ್ ಆಗಿ ತಾಂಬೂಲ ಬದಲಾಯಿಸಲು ನಿರ್ಧರಿಸಿದರು ಮನೆಯವರು. ದಿನದಿಂದ ದಿನಕ್ಕೆ ವರುಣ್ ವರ್ತನೆ ಸನ್ನಿಧಿಗೆ ತಲೆಬಿಸಿ ಮಾಡಿತು. ವರ್ಮಾ ಮನೆಗೆ ಬರುವುದೇ ಅಪರೂಪ ಮಾಡಿದ್ದ ಸನ್ನಿಧಿಗೆ ಬ್ಯುಸಿ ಎಂದು ಹೇಳುತ್ತಾ ದೂರ ಇಟ್ಟಿದ್ದ. ಬಿಂದು ಅಭಿ ಮದುವೆ ಎಂದು ಸುಮ್ಮನಿದ್ದವಳು ಸಾತು ಮದುವೆ ಸುದ್ದಿ ಕೇಳಿ ಔಹಾರಿದಳು. ಸಾತ್ವಿಕ್ನ ಮದುವೆ ಆಗಬೇಕು ಎಂದುಕೊಂಡವಳಿಗೆ ಸಿಡಿಲೆರಗಿದಂತಾಗಿತ್ತು. ಸಾತ್ವಿಕ್ನ ಹಂಗಿಸುತ್ತಲೇ ಯಾವ ಮಾಯೆಯಲ್ಲಿ ಪ್ರೀತಿಗೆ ಬಿದ್ದಿದ್ದಾಳೋ. ಸನ್ನಿಧಿನ ವರುಣ್ಗೆ ಮದುವೆ ಮಾಡಿ ತಾನು ಅಮ್ಮನ ಒಪ್ಪಿಸಿ ಮದುವೆ ಆಗೋಣ ಎಂದು ಕನಸು ಕಾಣುವವಳ ಮನಸ್ಸು ನುಚ್ಚು ನೂರು ಮಾಡಿದ್ದ ಸಾತ್ವಿಕ್. ಒಡನೆಯೇ ವರುಣ್ನ ರೂಮ್ಗೆ ಹೋದವಳು ಅವನು ಬಾತ್ರೂಮ್ನಲ್ಲಿರುವುದು ತಿಳಿದು ಮೊಬೈಲ್ ತೆಗೆದುಕೊಂಡು ವರುಣ್ ಸನ್ನಿಧಿ ಭೇಟಿ ಮಾಡಿದ್ದು ಜೊತೆಗೆ ತೆಗೆದ ಖಾಸಗಿ ಫೋಟೋಗಳನ್ನು ತನ್ನ ಫೋನಿಗೆ ಶೇರ್ ಮಾಡಿ ಗೆಲುವಿನ ನಗು ಬೀರಿದವಳು ಎಲ್ಲ ಫೋಟೋಗಳನ್ನು ಭಾನುರವರಿಗೆ ಕಳುಹಿಸಿದ್ದಳು. ಅಂದು ವರ್ಮಾ ಮನೆಯ ಗೆಸ್ಟ್ ಹೌಸ್ನಲ್ಲಿ ತಾಂಬೂಲ ಬದಲಾವಣೆ ಶಾಸ್ತ್ರ ನಡೆಯುತ್ತಿತ್ತು. ರವೀಂದ್ರ, ಸುಮಿತ್ರಾ ದೇವಿ, ಭಾನು ಮನೆಯವರು ಬಿಟ್ಟು ಉಳಿದವರು ಬಂದಿದ್ದರು. ಒಂದು ರೂಮಿನಲ್ಲಿ ಇಂಚರ ಮನೆಯವರಿಗೆ ವ್ಯವಸ್ಥೆಯಾಗಿತ್ತು. ಇನ್ನೊಂದರಲ್ಲಿ ಸಂಜನಾ ಮನೆಯವರಿಗೆ ವ್ಯವಸ್ಥೆ ಮಾಡಿದ್ದರು. ಸುರೇಶ್ ರವರು ಶೋಭಾ, ಪ್ರಣತಿ ಜೊತೆಗೆ ಮಾತಾಡದಂತೆ ನೋಡಿಕೊಂಡಿದ್ದರು. ಈಗಲೇ ಮದುವೆ ವಿಷಯ ತಿಳಿಸುವುದು ಬೇಡ ಎಂದು ಹೇಳಿದ್ದರು. ದೊಡ್ಡ ಮನೆ ಸಂಬಂಧ ಬಂದ ಖುಷಿಗೆ ಶೋಭಾ ಪ್ರಣತಿಗೆ ತಿಳಿಸುವುದು ಮರೆತು ಬಿಟ್ಟರು. ಇಂಚರ ಬಿಳಿ ರೇಷ್ಮೆ ಸೀರೆಗೆ ನೆಕ್ಲೆಸ್, ಜುಮ್ಕಿ ಧರಿಸಿದ್ದಳು. ಆತುರವಾಗಿ ಮದುವೆ ಫಿಕ್ಸ್ ಆದ್ದರಿಂದ ಬಡ್ಡಿ ಪಡೆದು ಇಷ್ಟು ಮಾಡಿಸಿದ್ದರು ರೂಪಾ. ಅಲ್ಲಿಗೆ ಬಂದ ಮೀನಾ, ಏನ್ ರೂಪಾ, ನನ್ನ ಸೊಸೆ ರೆಡಿನಾ ಎಂದು ಬಂದವರು ಇಂಚರಗೆ ದೃಷ್ಟಿ ತೆಗೆದು 2 ಚಿನ್ನದ ಬಳೆ ತೊಡಿಸಿ ಒಂದು ದೊಡ್ಡ ಹಾರ ಹಾಕಿದರು. ಅವರ ಪ್ರೀತಿ ನೋಡಿ ರೂಪಾರಿಗೆ ಮಗಳ ಬದುಕಿಗೆ ಭರವಸೆ ಸಿಕ್ಕಿತು. ಅದು ನಾವು ಮೊದಲು ಒಡವೆ ಮಾಡಿಸಿರಲಿಲ್ಲ, ಮದುವೆ ಅವಸರವಾಗಿ ಫಿಕ್ಸ್ ಆಯಿತು ಎಂದರು ಮುಜುಗರದಿಂದ. ಇರಲಿ ಬಿಡಿ ರೂಪಾ, ನಾನು ಮಧ್ಯಮ ವರ್ಗದಿಂದ ಬಂದವಳೆ, ಅಂಜಿಕೆ ಬೇಡ, ನನ್ನ ಸೊಸೆ ಹೇಗಿದ್ರು ಚೆಂದಾನೆ ಎಂದರು ನಗುಮುಖದಿಂದ. ಇಂಚರಾಗಿ ಮದುವೆ ಮಾತುಕತೆ ನಡೆದ 2 ದಿನಕ್ಕೆ ತಾನು ಮದುವೆ ಆಗುತ್ತಿರುವ ಹುಡುಗ ಸಾತ್ವಿಕ್ ಎಂದು ತಿಳಿದಿತ್ತು. ಆಂಟಿ, ಸಾತ್ವಿಕ್ ಅವರು ಬಂದ್ರಾ ಎಂದಳು ಮೆಲ್ಲನೆ. ಅವನಿಗೆ ಕೊನೆ ಬಾರಿ ಅವಳು ಆಡಿದ ಮಾತಿಗೆ ಏನನ್ನುವನೋ ಎಂದು ಮಾತನಾಡಿಸಿರಲಿಲ್ಲ. ಅವನು ರೆಡಿಯಾಗಿ ಹರಟೆ ಹೊಡಿತಿದ್ದಾನೆ. ಇಂಚರ ಅತ್ತೆಯನ್ನು ಅದೇನು ಆಂಟಿ ಅಂದ್ಕೊಂಡು ಎಂದರು ಪ್ರೀತಿಯಿಂದ ಗದರಿ. ಎಲ್ಲಿ ರೂಪಾ, ಶ್ರೀ ಬರಲಿಲ್ವಾ? ನನಗೆ ಇನ್ನೊಬ್ಬ ಮಗ ಇದ್ದಿದ್ರೆ ಅವಳನ್ನೇ ಸೊಸೆ ಮಾಡ್ಕೊಳ್ತಿದ್ದೆ ಎಂದರು ಮೀನಾ. ಶ್ರೀಯ ಬಹಳ ಹಿಡಿಸಿದ್ದಳು ಅವರಿಗೆ. ಅವಳು ರೆಡಿಯಾಗಿ ಅವಳ ಗೆಳತಿ ಜೊತೆ ಹೊರಗಡೆ ಮಾತಾಡೋಕ್ಕೆ ಹೋದ್ಲು ಎಂದರು ರೂಪಾ. ಸರಿ, ನೀವು ರೆಸ್ಟ್ ಮಾಡಿ, ನಾನು ಎಲ್ಲ ತಯಾರಾದ ಮೇಲೆ ಕರಿತೀನಿ ಎಂದು ಹೊರ ನಡೆದರು. ಇಂಚು, ಇವರೆಲ್ಲ ತುಂಬ ಒಳ್ಳೆಯವರು ಕಣೆ, ನಮ್ಮ ಶ್ರೀಗೂ ಇಂಥ ಸಂಬಂಧ ಸಿಕ್ಕರೆ ಸಾಕು, ನನಗೆ ನೆಮ್ಮದಿ ಕಣೆ ಎಂದರು. ರೂಪಾ ಮಕ್ಕಳ ಜೀವನ ದಡ ಸೇರಲಿ ಎಂಬ ಕೋರಿಕೆ ಅವರಿಗೆ. ಅಮ್ಮ ಅಳ್ಬೇಡ, ಸುಮ್ಮನಿರು, ಎಲ್ಲ ಒಳ್ಳೆಯದಾಗುತ್ತೆ ಎಂದು ಸಮಾಧಾನ ಮಾಡಿದಳು ಇಂಚರ. ಇತ್ತ ಸಂಜನೆಗೆ ಇರುವ ಬರುವ ಒಡವೆ ಎಲ್ಲ ಹಾಕಿದ್ದರು ಶೋಭಾ. ಅವರ ಮದುವೆಗೆ ತಾಯಿ ಮನೆಯಿಂದ ಬಂದ ಚಿನ್ನ ಅದು. ಅಮ್ಮ, ಇಷ್ಟೊಂದು ಯಾಕೆ ಹಾಕ್ದೆ, ಜಾತ್ರೆ ಥರ ಅನಿಸುತ್ತೆ ಎಂದಳು ಅತಿಯಾಗಿ ರೆಡಿ ಮಾಡುತ್ತಿದ್ದುದಕ್ಕೆ. ಸುಮ್ಮನೆ ಹಾಕ್ಕೊಳ್ಳೆ, ದೊಡ್ಡ ಜನ ಇವರು, ಅವರ ಮುಂದೆ ಸ್ವಲ್ಪ ನಮಗೂ ಗಣತೆ ಇರಬೇಕು ಎಂದರು.
ಸಂಜನಾ ರೆಡಿನಾ? ಮೊದಲು ನೀವೇ ಬರಬೇಕು. ಇದೇನು ಸಂಜನಾ, ಇದು ಮದುವೆ ಅಲ್ಲ, ಇಷ್ಟೊಂದು ಗ್ರ್ಯಾಂಡಾಗಿ ತಯಾರಾಗಿದೆಯಾ ಎಂದು ಕರೆಯಲು ಬಂದ ನಿರುಪಮ. ಅದು ಅವಳಿಗಾಗಿ ಮಾಡಿಸಿದ್ದು, ಅದಕ್ಕೆ ಚೆನ್ನಾಗಿ ಕಾಣಲಿ ಅಂತ ನಾನೇ ಹಾಕಿದೆ ಎಂದರು ಶೋಭಾ ಹೊಗಳಿಕೊಳ್ಳುವಂತೆ. ಹೌದಾ, ಇರಲಿ ಬಿಡಿ. ಮತ್ತೆ ನಿಮ್ಮ ಹಿರಿಮಗಳು ಬಂದಿಲ್ವಾ ಎಂದರು. ಅವಳು ಫಾರಿನ್ನಲ್ಲಿ ಇದ್ದಾಳೆ, ಈಗ ಬರೋಕ್ಕೆ ಆಗೋಲ್ಲ, ಮದುವೆಗೆ ಬರ್ತೀನಿ ಅಂದಳು ಎಂದರು ಜಂಬದಿಂದ. ಹೌದಾ, ಸರಿ ಬಿಡಿ, ಹುಡುಗಿ ಕರ್ಕೊಂಡು ಬನ್ನಿ, ನಮ್ಮ ಮನೆಯ ಗುರುಗಳು ಬರ್ತಾರೆ ಎಂದರು. ಇತ್ತ ಅಭಿಮನ್ಯು ಸಾತ್ವಿಕ್ ರೆಡಿ ಮಾಡುತ್ತಿದ್ದರು. ನೂತನ್, ಆಕಾಶ್, ಇಶಾನ್. ಲೋ ಬಾ ಮೈದಾ, ಸ್ವಲ್ಪ ನಗು ನಗುತ್ತಾ ಇರೋ, ಯಾಕೋ ಆಂಜನೇಯ ಥರ ಮುಖ ಉದಿಸಿಕೊಂಡಿದ್ಯಾ ಎಂದನು ಸುಹಾಸ್ ಅಭಿಯ ಮುಖ ನೋಡಿ. ತು ಸುಮ್ಮನಿರೋ ಮಾರಾಯ, ಇನ್ನೇನು ಬಿದ್ದು ಹೊರಲಾಡ್ಲಾ ಎಂದು ಅಭಿ ರೇಗಿದಂತೆ. ಸುಹಾಸ್ ಅಭಿ ಗೆಳೆಯರಾಗಿದ್ದರಿಂದ ಸಲಿಗೆ ಜಾಸ್ತಿ. ಬಾವಾ, ನಾನಂತೂ ಸಖತ್ ಖುಷಿಯಾಗಿದ್ದೀನಿ. ಐ ಗಾಟ್ ಮೈ ಲವ್, ಐ ಲವ್ ಯು ಇಂಚು ಎಂದನು ಸಾತ್ವಿಕ್ ನೆಗೆದಾಡುತ್ತಾ. ಲೋ, ಇವನಿಗೇನು ಆಯ್ತೋ, ಮಂಗನ್ ಥರ ಕುಣಿತಾ ಇದ್ದಾನೆ. ಹುಡುಗಿ ಎದುರ್ಕೊಂಡಾಳು, ಮೊದಲು ಹಿಡಿದು ಕಟ್ಟಾಕಿ ಎಂದನು ಸುಹಾಸ್ ಹಾಸ್ಯ ಮಾಡಿ. ರೀ ಸುಹಾಸ್, ನೀವೇನ್ರಿ ನನ್ನ ತಮ್ಮನ ರೇಗಿಸ್ತೀರಾ? ಅವನು ಪ್ರೀತಿ ಸಿಕ್ಕಿದ್ದಕ್ಕೆ ಖುಷಿಯಾಗಿದ್ದಾನೆ, ಅದಕ್ಕೆ ನಿಮಗೆಲ್ಲ ಹೊಟ್ಟೆವ್ರಿ ಎಂದು ಹರಿಹಾಯ್ದಳು ಪ್ರಜ್ಞಾ ಗಂಡನ ಮೇಲೆ. ಓಹೋ, ಸಮಾಧಾನ ಅಕ್ಕ, ಜಾಸ್ತಿ ವಹಿಸ್ಕೋಬೇಡ. ಇವನ ಪೊಲೀಸ್ ಕೆಲಸ ಮಾಡು ಅಂದರೆ ಪೋಲಿ ಕೆಲಸ ಮಾಡಿದ್ದಾನೆ. ಛೇ, ಅವಮಾನ ಅವಮಾನ ಎಂದನು ಇಶಾನ್. ಬ್ರೋ, ಐ ಹೇಟ್ ಯು ಆಲ್. ನನಗೆ ನೀವು ಯಾರು ಬೇಡ. ಐ ಲವ್ ಯು ಅಕ್ಕ ಆ್ಯಂಡ್ ಬಾಬಿ. ನನ್ನ ಹೆಂಡತಿ ಬರಲಿ, ಎಲ್ರಿಗೂ ಹೊಡಿಸ್ತೀನಿ ಎಂದ ಅಂಜನ ಪ್ರಜ್ಞನ ತಬ್ಬಿ. ಲೋ, ಇವನೇನೋ ಬೇಡ ಬೇಡ ಅಂದರೂ ಹಳ್ಳಕ್ಕೆ ಬೀಳಕ್ಕೆ ಹೋಗ್ತಿದ್ದಾನೆ. ನನಗೆ ಇಷ್ಟೊಂದು ಆಸಕ್ತಿ ಇರಲಿಲ್ಲ ಬಿಡು ಎಂದ ಆಕಾಶ್. ಓ, ಆಸಕ್ತಿ ಇಲ್ಲದೆ ಆರವ ಹುಟ್ಟಿದ್ನಾ ಆಕಾಶ್ ಬ್ರೋ ಎಂದ ಸಾತ್ವಿಕ್. ಅವನ ಮಾತಿಗೆ ಎಲ್ಲ ಜೋರಾಗಿ ನಗಲು ಶುರು ಮಾಡಿದ್ರು. ಆಕಾಶ್, ಸುಮ್ಮನಿರಿ ನೀವು, ಪಾಪ ಅವನು ಹೆಂಡ್ತಿನ ತುಂಬ ಪ್ರೀತಿಸ್ತಾನೆ. ನೀವು ಏನೇನು ಅನ್ಬೇಡಿ ಅವನ್ನ. ಬಾರೋ ನೀನು ಎಂದ ಅಂಜನ ಸಾತ್ವಿಕ್ನವರಿಗೆ ಕರೆದುಕೊಂಡು ಹೋದಳು. ಬಂದ ಸ್ವಲ್ಪ ಸಮಯದಲ್ಲಿ ಸ್ನೇಹಿತರಾಗಿದ್ದರು ಸನ್ನಿಧಿ, ಶ್ರೀನಿಕಾ. ನೀ ನೋಡೋಕ್ಕೆ ಚೆನ್ನಾಗಿದ್ಯಾ ಶ್ರೀ ಎಂದಳು ಸನ್ನಿಧಿ ಮನಸಾರೆ. ನನಗಿಂತ ಇಂಚು ಅಕ್ಕ ಜಾಸ್ತಿ ಚೆನ್ನಾಗಿದ್ದಾಳೆ. ಸಾತ್ವಿಕ್ ಸರ್ ನನ್ನ ಮಾತನಾಡಿಸುವರು, ಆದರೆ ಮದುವೆ ಬಗ್ಗೆ ಏನೂ ಹೇಳಲಿಲ್ಲ ಎಂದಳು ಸಾತ್ವಿಕ್. ಬರೀ ಫ್ರೆಂಡ್ಸ್ ಎಂದಿದ್ದು ನೆನೆದು. ಹೌದಾ, ಅವನಿಗಂತೂ ಇಂಚನ ಮದುವೆ ಆಗೋದೇ ದೊಡ್ಡ ಕೆಲಸ ಬಿಡು. ನೀನು ಮದುವೆ ಆಗೋಲ್ವಾ ಎಂದಳು. ನಾನು ಓದಿ ಕೆಲಸ ತಕ್ಕೊಂಡು ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ, ಇನ್ನು ಯಾವ ಆಸೆಯೂ ಇಲ್ಲ ಎಂದಳು ಶ್ರೀ ಖುಷಿಯಿಂದ. ವಾವ್, ಒಳ್ಳೆ ಯೋಚನೆ ಎಂದು ಮಾತುಗಳು ಸಾಗುವಾಗ ತುಂಡರಿಸುವಂತೆ ಬಂದಳು ಬಿಂದು. ಸನ್ನಿಧಿ, ನಿನ್ನ ಹತ್ರ ಮಾತಾಡಬೇಕು ಬಾ ಎಂದಳು ಬಿಂದು. ಸರಿ ಶ್ರೀ, ನೀನು ಒಳಗೆ ಹೋಗು, ನಾನು ಬರ್ತೀನಿ ಎಂದಳು ಸನ್ನಿಧಿ. ಶ್ರೀ ಒಂದೇ ಉಸಿರಿಗೆ ಮೇಲಿನ ರೂಮ್ಗೆ ಓಡುತ್ತಿದ್ದಳು. ಫೋನ್ ನೋಡುತ್ತಾ ಬರುತ್ತಿದ್ದ ಅಭಿಗೆ ಡಿಕ್ಕಿ ಹೊಡೆದಿದ್ದಳು. ಹೇ ಹುಷಾರು ಎಂದು ವಾಲಾಡಿ ಅವಳ ಬೀಳದಂತೆ ಹಿಡಿದು ಸಂಭಾಲಿಸುತ್ತಾ, ಸಾರಿ ಸರ್, ತಪ್ಪಾಯಿತು, ಕ್ಷಮಿಸಿ ಎಂದು ಬಿಡಿಸಿಕೊಂಡು ಓಡಿದಳು ಶ್ರೀನಿಕಾ. ಕ್ರೇಜಿ ಗರ್ಲ್ ಎಂದುಕೊಂಡು ನಗುತ್ತಾ ಕೆಳಗಿಳಿದು ಹೋದನು ಅಭಿ. ಇತ್ತ ಸನ್ನಿಧಿ, ಏನು ಬಿಂದು ಕರೆದೆ, ಏನಾದರೂ ಬೇಕಿತ್ತಾ ಎಂದಳು ಶಾಸ್ತ್ರದ ವಸ್ತುಗಳು ಬೇಕೇನೋ ಎಂದುಕೊಂಡು. ಹಾಂ ಬೇಕಿತ್ತಮ್ಮ, ಆದರೆ ಮೊದಲು ನಾನು ಕೊಡೋದು ನೋಡು, ಆಮೇಲೆ ನೀನು ಕೊಡ್ತೀಯೋ ಬಿಡ್ತೀಯೋ ನಿಂಗೆ ಸೇರಿದ್ದು ಎಂದವಳು ತನ್ನ ಮೊಬೈಲ್ ತೆಗೆದು ವಿಡಿಯೋ ಆನ್ ಮಾಡಿದಳು. ಸನ್ನಿಧಿ ಮುಂದೆ ಹಿಡಿದು ಅದರಲ್ಲಿ ಬಿಂದು ಕಳಿಸಿದ್ದ ಸನ್ನಿಧಿ ವರುಣ್ ಫೋಟೋ ನೋಡಿ ವರುಣ್ನ ತರಟೆಗೆ ತೆಗೆದುಕೊಂಡಿದ್ದರು ಭಾನುಮತಿ. ಏನೋ ಇದೆಲ್ಲ, ನಾನಿಲ್ಲಿ ಆ ನಾಯಿಗಳ ನಮ್ಮನೆಯಿಂದ ಓಡಿಸೋದಕ್ಕೆ ಅಂತ ಯೋಚನೆ ಮಾಡಿದರೆ ನೀನೇನೋ ಆ ಬಿಕಾರಿ ಮಗಳ ಜೊತೆ ಭಾರಿ ಮುಂದುವರೆದಿದ್ಯಾ ಎಂದರು ಭಾನು ಕೋಪದಿಂದ. ಅಮ್ಮ, ಆ ಥರ ಏನಿಲ್ಲ, ನಾವಿಬ್ಬರು ಬರೀ ಫ್ರೆಂಡ್ಸ್ ಅಷ್ಟೇ, ಮತ್ತೇನೂ ಇಲ್ಲ ಎಂದನು ವರುಣ್. ತಾಯಿಗೆ ಈ ವಿಚಾರ ಹೇಗೆ ತಿಳಿಯಿತು ಎಂದು ಯೋಚಿಸುತ್ತಾ. ಫ್ರೆಂಡ್ಸ್ ಆದರೆ ಹೊರಗಡೆ ಸಿಗೋದು ಸುತ್ತುವುದು ಮಾಡ್ತಾರಾ, ಇದಕ್ಕೆ ನೀನು ಆ ಮನೇಲಿ ಇರ್ತೀನಿ ಅನ್ನೋದಾ ಎಂದರು. ಅಮ್ಮ, ನನ್ನ ಮಾತು ಕೇಳು, ಅದು ಆಗಲ್ಲಮ್ಮ. ಏನೋ ಮಿಸ್ ಆಗಿ ಸಿಕ್ಕಿದಾಗ ಮಾತಾಡಿರೋದಷ್ಟೇ, ಒಂದೇ ಮನೆಯವರು ಅಂತ ಎಂದ ಭಾನುನ ಓಲೈಸುತ್ತ. ಏನೋ ಮಿಸ್ ಆಗಿ ನನ್ನ ಮಗ ಆಗಿದ್ದು ನನಗೆ ಮೋಸ ಮಾಡ್ತಿದ್ಯಾ ಎಂದವರು. ಈಗಲೇ ಅವರಪ್ಪನ ಕೇಳ್ತೀನಿ, ನನ್ನ ಮೇಲಿನ ಕೋಪಕ್ಕೆ ಮಗಳ ನಿನ್ನ ಹಿಂದೆ ಚೂ ಬಿಟ್ಟಿದ್ದಾನಾ? ಎಷ್ಟು ದಿನದಿಂದ ಕಾಯ್ತಿದ್ದ ನನ್ನ ಆಸ್ತಿ ಹೊಡೆಯೋಕ್ಕೆ ಎಂದರು ನರಸಿಂಹರ ನಂಬರ್ನ ಮೊಬೈಲ್ನಲ್ಲಿ ಹುಡುಕುತ್ತಾ. ಅಮ್ಮ, ನಾನು ಸನ್ನಿಧಿನ ಪ್ರೀತಿ ಮಾಡ್ತಿಲ್ಲ, ರಿವೆಂಜ್ ತಗೋತಿದ್ದೀನಿ ಅಷ್ಟೇ ಎಂದನು ವರುಣ್. ಎಲ್ಲಿ ವಿಷಯ ದೊಡ್ಡದು ಮಾಡುವರು ಎಂದು ಭಾನು ಗೊಂದಲದಲ್ಲಿ ನೋಡಿದರು.
ಹೌದಮ್ಮ, ಅವಳು ಬೇಜಾರಲ್ಲಿದ್ದಾಳೆ ಅಂತ ಹೋಗಿ ಮಾತನಾಡಿದ್ದಕ್ಕೆ ನನ್ನೇ ಯಾರು ಅಂತ ಕೇಳಿ ಕಾಫಿ ಡೇನಲ್ಲಿ ಅವಮಾನ ಮಾಡಿದ್ಲು. ಅದಕ್ಕೆ ಅವಳಿಗೂ ಅದೇ ಥರ ನಂಬಿಸಿ ಕೊನೆಗೆ ಮೋಸ ಮಾಡಿ ಅವಮಾನ ಮಾಡೋಣ ಅಂತ ಈ ನಾಟಕ ಎಂದ ಸಂದರ್ಭ ನಿಭಾಯಿಸಲು ಸುಳ್ಳು ಹೇಳಿದ. ನಿಜವೇನೋ? ಅದೇ ಅಂದ್ಕೊಂಡೆ. ನನ್ನ ಮಗ ನಾನು ಹಾಕಿದ ಗೆರೆ ದಾಟಿ ಬೇರೆ ದಾರಿ ಹಿಡಿಯೋಲ್ಲ ಅಂತ. ನಂಬೇ ಬಿಟ್ರು ಭಾನು. ಅಲ್ಲಿಗೆ ವಿಡಿಯೋ ನಿಂತಿತ್ತು. ಈಗ ಹೇಳು ಸನ್ನಿಧಿ, ಪಾಪ ನೀನು ಎಷ್ಟೊಂದು ಪ್ರೀತಿ ಮಾಡ್ತಿದ್ದೆ, ನಿಂಗೆ ಹೀಗೆ ಆಗಬಾರ್ದಿತ್ತು ಎಂದಳು ಬಿಂದು ವ್ಯಂಗ್ಯವಾಗಿ. ಸನ್ನಿಧಿ ಮಾತ್ರ ವರುಣ್ನ ಮಾತು ಕೇಳಿ ಗರಬಡಿದಂತೆ ನಿಂತಿದ್ದಳು. ಬೇಜಾರಾಗಬೇಡ ಸನ್ನಿಧಿ, ಆದರೂ ನಿಂಗೊಂದು ಚಾನ್ಸ್ ಕೊಡ್ತೇನೆ. ಅದಕ್ಕೆ ನೀನು ಒಪ್ಪಿದ್ರೆ ನಾನು ಮನೆಯಲ್ಲೇ ನಿಮ್ಮಿಬ್ಬರ ಮದುವೆ ಮಾಡಿಸ್ತೇನೆ ಎಂದಳು. ಏನು ಎಂಬಂತೆ ನೋಡಿದಳು ಸನ್ನಿಧಿ. ತುಂಬ ಕಷ್ಟ ಏನಿಲ್ಲ ಸಾತ್ವಿಕ್ನ ನನಗೆ ಕೊಡಿಸ್ಬೇಕು. ಈ ಮದುವೆ ನಿಲ್ಲಿಸಿ ನನ್ನ ಜೊತೆ ಮದುವೆ ಆಗುವಾಗೆ ಮಾಡಬೇಕು. ಆಗ ನಿಂದು ಆಗುತ್ತೆ ಎಂದಳು ಭಿಕ್ಷೆ ಹಾಕುವವಳಂತೆ. ಇಷ್ಟು ಹೊತ್ತು ಸುಮ್ಮನಿದ್ದವಳಿಗೆ ತಮ್ಮನ ಬಗ್ಗೆ ಕೇಳಿ ವಾಸ್ತವಕ್ಕೆ ಬಂದಿದ್ದಳು. ಆಗೋಲ್ಲ ಅಂದರೆ ಎಂದಳು ದಿಟ್ಟವಾಗಿ. ಓಹ್, ಪರವಾಗಿಲ್ಲ, ಕೊಬ್ಬು ಜಾಸ್ತಿನೇ ಇದೆ. ನಾನು ಹೇಳಿದ್ದು ನೀನು ಮಾಡದಿದ್ದರೆ ನಿನಗೆ ವರುಣ್ ಸಿಗೋಲ್ಲ ಎಂದಳು ಬಿಂದು ಎದುರಿಸುವಂತೆ. ಏನು ಹೆದರಿಸ್ತಿದ್ಯಾ? ನನ್ನ ಪ್ರೀತಿ ಸಿಗಲಿ ಅಂತ, ನನ್ನ ತಮ್ಮನ ಪ್ರೀತಿ ಹಾಳು ಮಾಡು ಅಂತ ಹೇಳ್ತಿದ್ಯಾ? ನನ್ನ ಪ್ರಾಣ ಹೋದರೂ ಸರಿ, ನಿಂಗೆ ನನ್ನ ತಮ್ಮ ಸಿಗೋಲ್ಲ ಎಂದಳು ತೀಕ್ಷ್ಣವಾಗಿ ನೋಡುತ್ತಾ. ಬಿಂದು ಮೆಲ್ಲನೆ ಮೊಬೈಲ್ ರೆಕಾರ್ಡನ್ನು ಆನ್ ಮಾಡಿ, ಅಂದರೆ ನಿಂಗೆ ನನ್ನನ್ನು ಬೇಡವಾ? ಸನ್ನಿಧಿ ಇಷ್ಟು ದಿನ ಪ್ರೀತಿಸಿ ಈಗ ಬೇಡ ಅಂತಿದ್ಯಾ? ಪಾಪ, ಅವನ ಪ್ರೀತಿಗೆ ಬೆಲೆ ಇಲ್ವಾ ಎಂದಳು ನಾಟಕ ಮಾಡುತ್ತಾ. ಬೇಕಾಗಿಲ್ಲ, ವರುಣ್ಗಿಂತ ನನಗೆ ನನ್ನ ಮನೆಯವರೇ ಹೆಚ್ಚು. ಇಷ್ಟು ದಿನ ಅವನೇ ಇರಲಿಲ್ಲ ನನ್ನ ಜೊತೆ ಕಷ್ಟ ಸುಖದಲ್ಲಿ. ಈಗ ಬಂದವನಿಗಾಗಿ ಮನೆಯವರ ತ್ಯಾಗ ಮಾಡೋಲ್ಲ, ಕಡ್ಡಿ ತುಂಡರಿಸದಂತೆ ಹೇಳಿ ಹೊರಟು ಹೋದಳು ಸನ್ನಿಧಿ. ಅವನ ಮಾತನ್ನು ಕೇಳಿ ಹಾಗೆಯೇ ಹೇಳಿದಳು. ಸನ್ನಿಧಿ ಮಾತನ್ನು ರೆಕಾರ್ಡನ್ನು ವರುಣ್ಗೆ ಕಳಿಸಿ ವ್ಯಂಗ್ಯ ನಗು ಬೀರಿದಳು ಬಿಂದು. ತಾಂಬೂಲ ಬದಲಾವಣೆ ಶಾಸ್ತ್ರ ಶುರುವಾಗಿತ್ತು. ಗುರುಗಳು ಬಂದು ಮನೆಯ ಮೇಲೆ ಆಸನದಲ್ಲಿ ಕುಳಿತಿದ್ದರು. ಒಂದು ಕಡೆ ಅಭಿ, ಮತ್ತೊಂದು ಕಡೆ ಸಾತ್ವಿಕ್ನ ಕೂರಿಸಿದ್ದರು. ಅಭಿಯ ಮುಂದೆ ಸಂಜನಾ ಮತ್ತು ಸಾತುನ ಮುಂದೆ ಇಂಚರನ ಕೂರಿಸಿದ್ದರು. ಅವರ ಪಕ್ಕ ಗಂಡು ಹೆಣ್ಣಿನ ಪಕ್ಕ ತಂದೆ ತಾಯಿ ಕುಳಿತಿದ್ದರು. ಇಂಚರ ನೋಡಿ ಮನೆಯವರಿಗೆಲ್ಲ ಒಪ್ಪಿಗೆಯಾಗಿತ್ತು. ಹುಡುಗಿ ಸೂಪರ್ ಎಂದರು. ಸಾತುಗೆ ಅವನಂತೂ ಇಂಚುನ ನೋಡಿ ಕಳೆದು ಹೋಗಿದ್ದ. ಸಂಜುವ ನೋಡಿ ಇಶಾನ್ಗೆ ಹೃದಯ ನಿಂತ ಅನುಭವವಾಯಿತು. ಇವತ್ತು ಬೆಳಗಿನವರೆಗೆ ಮೆಸೇಜ್ ಮಾಡಿದ್ದಳು, ಆದರೆ ಮದುವೆ ಬಗ್ಗೆ ಒಂದು ಮಾತು ಆಡಿರಲಿಲ್ಲ. ಶ್ರೇಣಿಕಾಗಂತೂ ಅಯೋಮಯ. ಅಕ್ಕನ ಮನೆಗೆ ಸಂಜನನ ಸೊಸೆ ಎಂದು ಶಾಕ್ ಆಗಿದ್ದಳು. ಇಶಾನ್ಗಾಗಿ ಸುತ್ತಲೂ ನೋಡಿದಳು. ಇಶಾನ್ ಸಾತ್ವಿಕ್ ತಮ್ಮ ಎಂದು ತಿಳಿದಿದ್ದರಿಂದ ಒಂದು ಕಡೆ ಸಪ್ಪೆಯಾಗಿ ಕುಳಿತಿದ್ದ ಇಶಾನ್ನ ಮುಖ ನೋಡಿ ಶ್ರೀಗೆ ಸಂಕಟವಾಯಿತು. ಇಬ್ಬರ ಪ್ರೀತಿ ಗುರುತಿಸಿದ್ದಳು ಅವಳು. ಶಾಸ್ತ್ರಗಳು ಮುಗಿದು ಎರಡು ಮನೆಯವರು ತಾಂಬೂಲ ಬದಲಾಯಿಸಿಕೊಂಡರು. ಗಂಡು ಹೆಣ್ಣು ಒಬ್ಬರಿಗೊಬ್ಬರು ಹಾರದ ಜೊತೆ ಉಂಗುರ ಬದಲಾವಣೆಯೂ ಆಯಿತು. ಎಲ್ಲರೂ ಗಂಡು ಹೆಣ್ಣಿಗೆ ಶುಭ ಕೋರಿ ಅಕ್ಷತೆ ಹಾಕುತ್ತಿದ್ದರು. ಇಶಾನ್ ಶ್ರೇಣಿಕನ ನೋಡಿ ಸಂಜು ಪಶ್ಚಾತ್ತಾಪದಿಂದ ಮುದುರಿ ಹೋದಳು. ಗೆಳತಿಗೂ ಪ್ರೀತಿಸಿದವನಿಗೂ ವಿಷಯ ತಿಳಿಸದೆ ನೇರ ಸಿಕ್ಕಿ ಹಾಕಿಕೊಂಡಿದ್ದಳು. ಗುರುಗಳಿಗೆ 2 ಜೋಡಿಗಳ ಜಾತಕ ನೀಡಿದರು ಅರ್ಪಿತಾ. ಗುರುಗಳು ನಗುತ್ತಾ, 3 ತಿಂಗಳ ಒಳಗೆ ಮದುವೆ ನಡೆಯಲಿ. ಕಿರಿಮಗನ ಮದುವೆ ಮೊದಲು, ನಂತರ ವಾರಸ್ದಾರನ ಮದುವೆ ಮಾಡಿ ಎಂದು ದಿನಾಂಕ ಗುರುತು ನೀಡಿ. ಅದೇಗೆ ಸಾಧ್ಯ ಗುರುಗಳೇ? ಮೊದಲು ಅಭಿಮನ್ಯು ಅಲ್ವಾ ಎಂದರು ನರಸಿಂಹ. ನೋಡು ನರಸಿಂಹ, ಜಾತಕದ ಪ್ರಕಾರ ನಿನ್ನ ಸೊಸೆ ಹಿರಿಮಗಳಾಗಿ ಮೊದಲು ತವರು ಮನೆ ಹೊಸಲು ದಾಟಬೇಕು. ಅದರಿಂದ ನಿನ್ನ ಮಗನದೇ ಮೊದಲ ಮದುವೆ ಎಂದರು ಮಾರ್ಮಿಕವಾಗಿ. ಯಾರಿಗೂ ಅವರ ಮಾತು ಅರ್ಥವಾಗಲಿಲ್ಲ. ನಿರುಪಮನವರು ಗಾಬರಿಯಾಗಿದ್ದರು. ಈ ಬಾರಿಯೂ ಮಗನ ಮದುವೆ ನಿಂತರೆ ಎಂದು. ಹೆದರಬೇಡ ನಿರುಪಮ, ನಿನ್ನ ಮಗನ ಪಟ್ಟಧರಿಸಿ ಆಗಮನ ಆಗಬೇಕೆಂದರೆ ನೀನು ಕಾಯಲೇಬೇಕು. ಶುಭ ಲಗ್ನ ಕೂಡಿದಾಗ ಯಾರ ಅಪ್ಪನೆಯನ್ನು ಕೇಳದೆ ನಿನ್ನ ಗೃಹಲಕ್ಷ್ಮಿ ಮನೆ ಬೆಳಗುತ್ತಾಳೆ. ನಾನು ಹೇಳಿದ ದಿನದಂದು ಮಾಂಗಲ್ಯ ಧಾರಣೆ ಮಾಡಿಸು ಎಂದರು ಕಿರುನಕ್ಕು. ನಿರುಪಮ ತಲೆಯಾಡಿಸಿ ಆಶೀರ್ವಾದ ಪಡೆದರು. ಗುರುಗಳ ಬಳಿ ಒಬ್ಬೊಬ್ಬರಾಗಿ ಆಶೀರ್ವಾದ ಪಡೆದು ಹಿಂದೆ ಸರಿದರು. ಶ್ರೇಣಿಕಾ ಬಂದಾಗ ರಾಣಿ ಯೋಗವಿದೆ. ನಿನ್ನ ಮಕ್ಕಳ ಕಣ್ಣಲ್ಲಿ ತಾಯಿ ನೀನು ಕಷ್ಟಪಟ್ಟು ಹೊಸದ ಬತ್ತಿಯ ದೀಪ ಖಂಡಿತ ಬೆಳಕು ನೀಡುವುದು. ಆತಂಕ ಪಡದೆ ಕಳುಹಿಸು ಎಂದರು ರೂಪಾರನ್ನು ನೋಡಿ. ಕೆಲವರು ಕತೆನ ಗೊಂದಲ ಮಾಡ್ಕೊಂಡಿದ್ದೀರಾ. ಎಲ್ಲಿ ಗೊಂದಲ ಇದೆ ಕೇಳಿ. ಅಭಿ ಸಂಜನನ ಮದುವೆ ಆಗುತ್ತಿರೋ ಉದ್ದೇಶ ಪ್ರಣತಿ ಪ್ರಜ್ಞಾಗೆ ಮದುವೆ ಮನೆಯಲ್ಲಿ ಅವಮಾನ ಮಾಡಿರೋದಕ್ಕೆ. ಸಂಜನನ ಮೂಲಕ ಸೇಡು ತೀರಿಸಿಕೊಳ್ಳಕ್ಕೆ ಮದುವೆ ಆಗ್ತಿದ್ದಾನೆ ಅಷ್ಟೇ.
ಅಭಿಯ ಹೊರತಾಗಿ ಬೇರೆ ಯಾವ ಜೋಡಿಯೂ ದ್ವೇಷ ಇಟ್ಟುಕೊಂಡಿಲ್ಲ, ಕೇವಲ ಮನಸ್ತಾಪ ಇದೆ, ಅಂದರೆ ಬರೀ ಕೋಪ. ಡೆಲ್ಲಿಯಲ್ಲಿರುವುದು ಸಮರ್ಥನ ಅಪ್ಪ ಅಮ್ಮ ತಂಗಿ. ಪ್ರಣತಿಗೆ ಮಗು ಅಬಾರ್ಟ್ ಆದಮೇಲೆ ಅವಳಿಗೆ ಸ್ವಲ್ಪ ಬದಲಾವಣೆ ಇರಲಿ ಅಂತ ಮೈಸೂರಿಗೆ ಕರ್ಕೊಂಡು ಬಂದಿರ್ತಾನೆ ಸಮರ್ಥ್. 6 ತಿಂಗಳಿಂದ ಪ್ರಣತಿ ತವರು ಮನೆಯಲ್ಲೇ ಇರ್ತಾರೆ. ಈಗ ಪಾತ್ರದ ಪರಿಚಯ. ನನ್ನ ಕಥೆಯ ಮುಖ್ಯ ಪಾತ್ರಗಳು ಮರೆತಿದ್ದವರು ಒಮ್ಮೆ ನೋಡಿಕೊಳ್ಳಿ. ವರ್ಮಾ ಕುಟುಂಬ: ರವೀಂದ್ರ ವರ್ಮಾ, ಸುಮಿತ್ರಾದೇವಿ. ಅವರ ಮಕ್ಕಳು ರಮೇಶ್ ವರ್ಮಾ, ಕಲ್ಯಾಣಿ, ಅಶೋಕ್, ಭಾನುಮತಿ, ನರಸಿಂಹವರ್ಮ. ರಮೇಶ್ ವರ್ಮಾ ಅರ್ಪಿತಾ, ಆಕಾಶ್ ಮತ್ತು ಪ್ರಜ್ಞಾ ಮಕ್ಕಳು. ಕಲ್ಯಾಣಿ ಹರೀಶ್ ರಾವ್, ಸಮರ್ಥ್ ಮತ್ತು ಜೀವಿತ ಮಕ್ಕಳು. ಅಶೋಕ್ ವರ್ಮಾ ನಿರುಪಮಾ, ಅಭಿಮನ್ಯು ಮತ್ತು ಇಶಾನ್. ಭಾನುಮತಿ ಮೋಹನ್ ಗುಪ್ತಾ, ವರುಣ್ ಆ್ಯಂಡ್ ಬಿಂದು. ದತ್ತು ಮಗ ನರಸಿಂಹವರ್ಮ, ಮೀನಾ, ಸಾತ್ವಿಕ್ ಮತ್ತು ಸನ್ನಿಧಿ. ಆಕಾಶ್ ಅಂಜನಾ ಗಂಡ ಹೆಂಡತಿ. ಆರವ್ ಮಗ. ಪ್ರಜ್ಞಾ ಸುಹಾಸ್ ಭಟ್. ಸಮರ್ಥ್ ಪ್ರಣತಿ. ಶಂಕರ್ ಭಟ್ ಪಾರ್ವತಿ. ಸುಹಾಸ್ ಭಟ್ ಮತ್ತು ಅಂಜನನ ತಂದೆ ತಾಯಿ. ಶ್ರೀನಿಕಾ ಗೆಳತಿಯರು. ಶ್ರೀಧರ್ ರೂಪ, ಇಂಚರ ಮತ್ತು ಶ್ರೀನಿಕಾ ಮಕ್ಕಳು. ಸುರೇಶ್ ಶೋಭಾ, ಪ್ರಣತಿ ಮತ್ತು ಸಂಜನಾ. ಗಿರೀಶ್ ಅಶ್ವಿನಿ, ವೇದ. ಅಭಿಮನ್ಯು ಗೆಳೆಯರು: ದೇವರಾಜ್ ಸವಿತನ ಮಗ ಕರಣ್, ಕೃಷ್ಣ ಗೌರಿ ಮಗ ನೂತನ್. ಕಥೆಯ ಆರಂಭ. ಬಿಂದು ಕಳಿಸಿದ ಸನ್ನಿಧಿಯ ರೆಕಾರ್ಡ್ ಕೇಳಿದ ವರುಗೆ ಗೊಂದಲವಾಯಿತು. ದಿನ ಫೋನ್ ಮಾಡಿ ಸಾಕಾಗುವಷ್ಟು ಮೆಸೇಜ್ ಮಾಡೋಳು ತನ್ನ ಬೇಡ ಅಂದಿದ್ದ ಉದ್ದೇಶ ತಿಳಿಯಲಿಲ್ಲ ಅವನಿಗೆ. ಹಲೋ ಸನ್ನಿಧಿ, ಎಲ್ಲಿದ್ದೀಯಾ ಎಂದನು ವರುಣ್ ಕರೆ ಮಾಡಿ. ಮನೇಲಿ ಇದ್ದೀನಿ ವರುಣ್, ಏನು ವಿಷಯ ಎಂದಳು. ಇಷ್ಟು ದಿನ ತಾನೇ ಮಾತನಾಡಿಸಿದ್ರು ಬ್ಯುಸಿ ಎನ್ನುವ ಅವನಾಗೆ ಫೋನ್ ಮಾಡಿದ್ದಕ್ಕೆ. ಏನು ವಿಷಯ ಅಂತ ನಿಂಗೆ ಗೊತ್ತಿಲ್ವ ಸನ್ನಿಧಿ? ಬಿಂದು ಹತ್ರ ಏನು ಹೇಳಿದ್ದು ನೀನು ಎಂದನು ಸನ್ನಿಧಿ ಸಮಾಧಾನವಾಗಿ ಮಾತನಾಡಿದ್ದು ನೋಡಿ. ಯಾವಾಗ? ನಾನು ಬಿಂದುಗೆ ಏನು ಹೇಳಲಿ ಎಂದಳು. ಅವಳಿಗೆ ಬಿಂದು ರೆಕಾರ್ಡ್ ಕಳಿಸಿರೋದು ಗೊತ್ತಿಲ್ಲವಾದ್ದರಿಂದ. ನಾಟಕ ಮಾಡಬೇಡ ಸನ್ನಿಧಿ, ಬಿಂದು ಹತ್ರ ನಾನು ನಿಂಗೆ ಬೇಕಾಗಿಲ್ಲ ಅಂತ ಹೇಳಿಲ್ವ ನೀನು ಎಂದನು. ಅವಳು ಬೇಕಂತಲೇ ಹೀಗೆ ಮಾತನಾಡುತ್ತಿರುವವಳು ಎಂದುಕೊಂಡು. ನಾನು ಯಾಕೆ ನಾಟಕ ಮಾಡಲಿ ವರುಣ್? ಹೌದು, ನೀವು ಬೇಡ ಅಂತ ಬಿಂದು ಹತ್ರ ಹೇಳಿದೆ, ಏನೀಗ? ಯಾಕೆ ನಿಮ್ಮ ರಿವೆಂಜಿಗೆ ಅಡ್ಡಿ ಆಯ್ತಾ ಎಂದಳು ಕೋಪದಿಂದ. ಏನೇನೋ ಮಾತನಾಡಬೇಡ ಸನ್ನಿಧಿ, ಈಗ ನಾನು ಏನು ಮಾಡಿದೆ ಅಂತ ನಾನು ಬೇಕಾಗಿಲ್ಲ ಅಂತಿದ್ಯಾ ಎಂದನು. ಅವಳಿಗೆ ಮನೆಯಲ್ಲಿ ಮಾತಾಡಿರೋ ವಿಚಾರ ಬಿಂದುವಿನಿಂದ ತಿಳಿದಿದೆ ಎಂದು ಗೊತ್ತಿರದೆ. ಯಾಕೆ, ತಮಗೆ ಗೊತ್ತಿಲ್ವಾ? ಅಥವಾ ಅಮ್ಮ ಮಗ ಸೇರಿ ಬೇರೆ ಇನ್ನೇನಾದರೂ ಪ್ಲ್ಯಾನ್ ಮಾಡ್ತಿದ್ದೀರಾ ಹೇಗೆ ಎಂದಳು. ಅವನು ತನಗೆ ಮೋಸ ಮಾಡ್ತಿದ್ದಾನೆ ಎಂದುಕೊಂಡು. ಸನ್ನಿಧಿ, ಅದೇನು ಹೇಳ್ತಿದ್ಯಾ ಸರಿಯಾಗಿ ಹೇಳು. ನೀನು ನನ್ನ ಪ್ರೀತಿನ ಬೇಡ ಅಂದು ನನ್ನ ಮೇಲೆ ದೂರು ಹೊರಿಸ್ತಿದ್ಯಾ ಎಂದನು. ಯಾಕೆ, ತಮಗೆ ನೆನಪಿಲ್ಲ ಅನಿಸುತ್ತೆ. 1 ವಾರದಿಂದ ಫೋನ್ ಮಾಡಿದರೂ ಉತ್ತರ ಇಲ್ಲ, ಮೆಸೇಜ್ ಮಾಡಿದರೂ ಉತ್ತರ ಇಲ್ಲ, ಕೇಳಿದರೆ ಬ್ಯುಸಿ ತಾವು. ಆಗ ಇದೆಲ್ಲ ನೆನಪಾಗಲಿಲ್ವಾ? ಅಥವಾ ನಿಮ್ಮ ಅಮ್ಮನ ಹತ್ರ ನೀನು ನನ್ನ ಪ್ರೀತಿಸಿರಲಿಲ್ಲ, ಅದೆಲ್ಲ ನೀವು ಮಾಡಿದ ನಾಟಕ ಅಂತ ಹೇಳಿದ್ದು ಮರ್ತೋಯ್ತಾ ಎಂದಳು ಒಳಗೊಳಗೆ ದುಃಖವಾದರೂ ಕೋಪದಿಂದ. ವರುಣ್ಗೀಗ ನಿಜ ಕಾರಣ ಗೊತ್ತಾಯಿತು. ಸನ್ನಿಧಿ, ಆ ಥರ ಏನಿಲ್ಲ ಕಣೆ, ನಾನು ಅಭಿ ಜಗಳ ಮಾಡಿದ ಅಂತ ನಿನ್ನ ದೂರ ಇಟ್ಟೆ. ನಿಜ ನಾಟಕ ಆಡಿಲ್ಲ ಕಣೆ, ಅದು ಅಮ್ಮ ಎಂದು ಮುಂದುವರಿಸುವುದನ್ನು ತಡೆಯುವಂತೆ. ಸಾಕು ವರುಣ್, ನನಗೆ ಕೆಲಸ ಇದೆ, ಬಾಯ್ ಎಂದು ಕರೆ ಕತ್ತರಿಸಿದಳು. ಮತ್ತೆ ನಾಟಕ ಮಾಡಿ ಮರಳು ಮಾಡ್ತಾನೆ ಎಂದುಕೊಂಡು. ಇತ್ತ ವರುಣ್ ಏನು ನಡೆಯುತ್ತಿದೆ ಎಂಬುದೇ ತಿಳಿಯುತ್ತಿಲ್ಲ. ಅಭಿ ಭಾನುಮತಿಯನ್ನು ಅಂಗಿಸಿದ ಎಂದು ವರ್ಮಾ ಮನೆಗೆ ಹೋಗುತ್ತಿರಲಿಲ್ಲ. ಆದರೆ ವರುಣ್ ತನ್ನ ತಾಯಿಗೆ ಹೇಳಿದ್ದು ಹೇಗೆ ಸನ್ನಿಧಿಗೆ ತಿಳಿಯಿತು ಎಂದು ಗೊಂದಲದಲ್ಲಿದ್ದ. ಮನೆ ತಲುಪಿದ ಮೇಲೆ ಇಶಾನ್ಗೆ ಕರೆ ಮಾಡಿ ಸೋತಳು ಸಂಜನಾ. ಅವನು ಮಾತ್ರ ಉತ್ತರಿಸಲಿಲ್ಲ. ಬೆಳಿಗ್ಗೆ ಎದ್ದು ಮತ್ತೆ ಕರೆ ಮಾಡುತ್ತಿದ್ದಳು ಸಂಜನಾ. ಈ ಬಾರಿ ರಿಸೀವ್ ಮಾಡಿದವನು. ಹಲೋ ಇಶಾನ್. ಹಲೋ, ಕೇಳ್ತಿದ್ಯಾ ಎಂದಳು ಬಡಬಡಿಸುತ್ತಾ ಒಂದೇ ಸಮನೆ. ಹಾಂ ಕೇಳಿಸ್ತಿದೆ ಹೇಳಿ ಎಂದ. ಈಗ ಆಕೆ ಅಣ್ಣನ ಮದುವೆ ಆಗುವಳೆಂದು ಗೌರವದಿಂದ. ಐ ಆಮ್ ಸಾರಿ ಇಶಾನ್, ನೀವು ಅವರ ಮನೆಯವರು ಅಂತ ಗೊತ್ತಿರಲಿಲ್ಲ ಎಂದಳು ಅಭಿಯ ಮನೆಯಲ್ಲಿ ಇಶಾನ್ನ ನೋಡಿದ್ದರಿಂದ. ಇರಲಿ ಬಿಡಿ ಸಂಜನಾ, ನಾನು ಯಾರು ಅಂತ ಗೊತ್ತಾಗಿದ್ದರೆ ಮದುವೆಗೆ ಹೇಳ್ತಿದ್ರಾ ಎಂದವನು ಅವಳು ತನ್ನ ಬಳಿ ಗುಟ್ಟು ಮಾಡಿದ್ದು ನೋಡಿ. ನನಗೆ ಈ ಮದುವೆ ಇಷ್ಟ ಇಲ್ಲ ಇಶಾನ್, ಅಪ್ಪನ ಮಾತಿಗೆ ಇಲ್ಲ ಅನ್ನೋಕೆ ಆಗದೆ ಒಪ್ಪಿಕೊಂಡೆ ಅಷ್ಟೇ ಎಂದಳು. ಎಲ್ಲಿ ಆತ ತಪ್ಪು ತಿಳಿಯುವನು ಎಂದು. ಏನು, ಮದುವೆ ಇಷ್ಟ ಇಲ್ವಾ? ಮತ್ತು ಯಾಕ್ರಿ ಸುಮ್ಮನೆ ಇದ್ದೀರಾ ಎಂದನು ಅಣ್ಣನ ಜೀವನದ ಪ್ರಶ್ನೆಯಾಗಿದ್ದರಿಂದ. ಅದು ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ ಇಶಾನ್, ನಿಮಗೆ ತಿಳಿಸುವಷ್ಟರಲ್ಲಿ ಹೀಗಾಯಿತು. ದಯವಿಟ್ಟು ಈ ಮದುವೆ ನಿಲ್ಲಿಸಿ. ಕೊನೆಗೂ ತಡೆಯದೆ ತನ್ನ ಪ್ರೀತಿ ಅರುಹಿದಳು. ನೀವೇನು ಮಾತನಾಡ್ತಿದ್ದೀರಾ ಗೊತ್ತಾ? ನಿಮಗೆ ಸಂಜನಾ ಒಬ್ಬರ ಜೊತೆ ಮದುವೆ ನಿಗದಿಯಾಗಿರುವಾಗ ಅವರ ತಮ್ಮಂಗೆ ಹೀಗೆ ಹೇಳ್ತಿದ್ದೀರಾ ಎಂದನು. ಅವಳು ಪ್ರೀತಿ ಮಾಡುವುದನ್ನು ಕೇಳಿ ಖುಷಿ ಪಡುವ ಸಂದರ್ಭ ಅದಲ್ಲ ಎಂದು ತಿಳಿದಿತ್ತವನಿಗೆ.
ನೀವು ಅವರ ತಮ್ಮನಿಗಿಂತ ಮೊದಲು ನನಗೆ ಗೆಳೆಯ ಅಲ್ವಾ? ನೀವು ನನ್ನ ಪ್ರೀತಿಸಿದ್ದೀರಾ, ನನಗೆ ಗೊತ್ತು, ನಾನು ಗಮನಿಸಿದ್ದೀನಿ ಎಂದಳು ಅಳುತ್ತಾ. ನೋಡಿ ಸಂಜನಾ, ನೀವೀಗ ನನಗೆ ಅತ್ತಿಗೆ ಆಗೋದು, ಹೀಗೆಲ್ಲ ಮಾತನಾಡೋದು ಸರಿಯಲ್ಲ. ಸುಮ್ಮನೆ ಮದುವೆಯಾಗಿ ಚೆನ್ನಾಗಿರಿ. ಜೀವನ ಪೂರ್ತಿ ನಿಮಗೆ ನಾನೊಬ್ಬ ಸ್ನೇಹಿತನಾಗಿ ಇರ್ತೀನಿ ಅಷ್ಟೇ ಎಂದು ಕರೆ ತುಂಡರಿಸಿದನು. ಕುಸಿದು ಕುಳಿತವನ ಮಸ್ತಿಷ್ಕದಲ್ಲಿ ತನ್ನ ಪ್ರೀತಿ, ತನ್ನ ಅಣ್ಣನ ಹೆಂಡತಿಯಾಗುವುದು ದುಃಖ ಸ್ವಪ್ನದಂತೆ ಕಾಡುತ್ತಿತ್ತು. ವೇದ ಕರುಣ್ನ ಮದುವೆಯ ಹಿಂದಿನ ದಿನ ಅಭಿಮನ್ಯು ನೂತನ್ ಅಲ್ಲಿಯೇ ಉಳಿದಿದ್ದರು. ಹಾಡು ಕುಣಿತ ಜೋರಾಗಿಯೇ ಸಾಗುತ್ತಿತ್ತು. ಅಭಿಮನ್ಯು ನೂತನ್ ಸಹ ಕರಣ್ ಸಂಗೀತ ಕಾರ್ಯಕ್ರಮದಲ್ಲಿ ಕುಣಿದಿದ್ದರು. ಶ್ರೀನಿಕಾಕ್ಕೆ ವೇದಳೆ ಒತ್ತಾಯ ಮಾಡಿ ಅವಳ ಗೌನ್ ಹಾಕಿಸಿದ್ದಳು. ಮೆಹಂದಿ ಶಾಸ್ತ್ರಗೆ ಎಲ್ಲರೂ ಮೆಹಂದಿ ಹಾಕಿಸಿಕೊಳ್ಳುತ್ತಿದ್ದರು. ಮೆಹಂದಿ ಹಾಕಿಸಿಕೊಂಡ ಶ್ರೀನಿಕಾ ರೂಮ್ಗೆ ಓಡಲು ಹೋಗಿ ಜಾರಿ ಎದುರು ನಿಂತಿದ್ದ ಅಭಿಯ ಮೇಲೆ ಬಿದ್ದಳು. ಅವಳು ಬೀಳುವ ಭಯದಲ್ಲಿ ಅವನ ಶರ್ಟನ್ನು ಭದ್ರವಾಗಿ ಹಿಡಿದಿದ್ದರಿಂದ ಅವಳ ಮೆಹಂದಿ ಪೂರ ಅಭಿ ಬಿಳಿ ಶರ್ಟ್ ಮೇಲೆ ಅಚ್ಚಾಗಿತ್ತು. ಛೀ, ಕಣ್ಣು ಕಾಣಲ್ವೇನ್ರಿ ನಿಮಗೆ ಎಂದನು ಅವಳ ಮುಖ ನೋಡಿ. ನೀನು, ನಿಂಗೇನು ಯಾವಾಗಲೂ ಬೀಳುವ ಕಾಯಿಲೆನಾ? ಬಂದು ನನ್ನ ಮೇಲೆ ಬೀಳ್ತೀಯಲ್ಲ ಎಂದ ಅಭಿ ಅವಳನ್ನು ತನ್ನ ಮೇಲಿನಿಂದ ನಿಲ್ಲಿಸಿ. ಅಯ್ಯೋ ಸಾರಿ ಸರ್, ನನ್ನ ರೂಮ್ನಲ್ಲಿ ಮೊಬೈಲ್ ತರೋಕ್ಕೆ ಹೋಗ್ತಿದ್ದೆ, ಮಿಸ್ ಆಗಿ ಜಾರಿಬಿಟ್ಟೆ ಎಂದಳು ಶ್ರೀ ಪೆಚ್ಚಾಗಿ. ಈಗ ಅಭಿ ಅಕ್ಕನ ಮದುವೆ ಆಗುವ ಮನೆಯವ ಎಂದು ತಿಳಿದಿತ್ತು. ಹೋಗ್ತಿದ್ಯೋ ಓಡ್ತಿದ್ಯೋ? ಹೌದು, ನೀನು ಯಾರ ಮನೆಗೆ ನಾನು ಹೋಗಿದ್ರೆ ಅಲ್ಲೆಲ್ಲ ನೀನಿರ್ತೀಯ, ನಮ್ಮ ಮನೆಗೂ ಬಂದಿದ್ದೆ ತಾನೆ ಎಂದು ಮುಂಚೆ ಅವಳ ಡಿಕ್ಕಿ ಹೊಡೆದದ್ದನ್ನು ನೆನೆದು. ಅದು ಸರ್, ಈ ಮದುವೆ ಹುಡುಗಿ ನನ್ನ ಫ್ರೆಂಡ್, ಮತ್ತು ಸಾತ್ವಿಕ್ ಭಾವ ಮದುವೆ ಆಗ್ತಿರೋದು ನಮ್ಮ ಅಕ್ಕನನ್ನೇ ಸರ್, ಅದಕ್ಕೆ ಬಂದಿದ್ದೆ ಎಂದಳು ಪರಿಚಯ ಹೇಳುತ್ತಾ. ಓಹೋಹೋ, ನೀನು ಇಂಚರ ತಂಗಿನಾ? ಏನು ಓದ್ತಿದ್ಯಾ ಎಂದನು. ಅವಳ ಇಲ್ಲಿಯವರೆಗೂ ನೋಡಿರಲಿಲ್ಲ. ಇಂಚರ ಹೆಸರು ಕೇಳಿ ನಮ್ಮ ಕಡೆ ಹುಡುಗಿ ಎಂದು ವಿಚಾರಿಸಿದ. ಅವಳು ಉತ್ತರಿಸುವಷ್ಟರಲ್ಲಿ ಯಾರೋ ಕೂಗಿದರೆಂದು ಓಡಿದಳು ಶ್ರೀನಿಕಾ. ಅದನ್ನು ನೋಡಿ ಅಭಿ ನಗುತ್ತಾ ಬಟ್ಟೆ ಬದಲಾಯಿಸಲು ಹೋದ. ಬೆಳಿಗ್ಗೆಯ ಮುಹೂರ್ತಕ್ಕೆ ವರ್ಮಾ ಮನೆಯಿಂದ ಎಲ್ಲರೂ ಬಂದಿದ್ದರು. ವೇದಳ ಕಡೆಯಿಂದ ಶ್ರೀ ಮನೆಯವರು, ಸಂಜು ಮನೆಯವರು ಬಂದಿದ್ದರು. ಎಲ್ಲರ ಸಮ್ಮುಖದಲ್ಲಿ ವೇದಳನ್ನು ಮಡದಿಯಾಗಿ ಸ್ವೀಕರಿಸಿದ ಕರಣ್. ರಿಸೆಪ್ಷನ್ನಲ್ಲಿ ಒಂದೊಂದೇ ಜೋಡಿ ಹೋಗಿ ಶುಭ ಕೋರಿ ಬರುತ್ತಿದ್ದರು. ಸಾತ್ವಿಕ್ ಇಂಚರನ ಜೊತೆ ಹೋಗಿ ಶುಭ ಕೋರಿದ. ವೇದಾಳಂತೂ ಇಂಚರ ಸಾತ್ವಿಕ್ ಮದುವೆ ಎಂದು ತಿಳಿದು ತುಂಬ ಖುಷಿಯಾಗಿದ್ದಳು. ಅಭಿಮನ್ಯು ನೂತನ್ ಜೊತೆ ಸೇರಿ ಕರಣ್ನ ರೇಗಿಸ್ತಾ ನಿಂತಿದ್ದಾನೆ ಹೊರತು ಸಂಜನನನ್ನು ಮಾತನಾಡಿಸಲಿಲ್ಲ. ಶ್ರೀನಿಕಾ ವೇದ ಕೊಡಿಸಿದ್ದ ಕೆಂಪು ಸೀರೆಗೆ ಜ್ಯುವೆಲರಿ ಸೆಟ್ ಹಾಕಿ ಗೊಂಬೆಯಂತೆ ಕಾಣುತ್ತಿದ್ದಳು. ಅವಳನ್ನು ಕರೆದ ಸಾತ್ವಿಕ್. ಮೀಟ್ ಮೈ ನಾದಿನಿ ಶ್ರೀನಿಕಾ, ಇಂಚರ ತಂಗಿ, ಪಕ್ಕ ನಿಲ್ಲಿಸಿಕೊಂಡು ಪರಿಚಯಿಸಿದ ತನ್ನ ಮನೆಯವರಿಗೆ. ಶ್ರೀನಿಕಾ, ಏನಮ್ಮ ನೀನಿಲ್ಲಿ, ನಿಂಗೂ ಪರಿಚಯನಾ ಎಂದರು ಅರ್ಪಿತಾ ಪ್ರೀತಿಯಿಂದ. ಇಲ್ಲ ಆಂಟಿ, ವೇದ ನನ್ನ ಸ್ನೇಹಿತೆ, ನಾನು ನಿನ್ನೆನೇ ಬಂದಿದ್ದೆ ನಗುಮುಖದಿಂದ ಹೇಳಿದ ಶ್ರೀ ವೇದನ ಬಳಿಗೆ ಹೋದಳು. ಸರಿ, ನಿಮ್ಮಿಬ್ಬರಿಗೂ ಹೇಗೆ ಪರಿಚಯ? ಇಂಚರ ಈಗ ಬಂದಿದ್ದಲ್ವಾ ಅನುಮಾನದಲ್ಲಿ ಕೇಳಿದರು ಮೀನಾ. ಅಮ್ಮ, ಶ್ರೀ ಓದುತ್ತಿರೋದು ನಮ್ಮ ವರ್ಮಾ ಕಾಲೇಜ್ನಲ್ಲೇ. ಫಂಕ್ಷನ್ಗೆ ಹೋಗಿದ್ದಾಗ ಇವಳ ಭರತನಾಟ್ಯ ಮಾಡಿದ್ಲು, ಆಗ ಮಾತನಾಡಿಸಿ ಪರಿಚಯ ಎಂದು ಇಂಚರನ ಕಡೆ ನೋಡಿ ನಕ್ಕು ಇಂಚರ ಆಶ್ಚರ್ಯದಲ್ಲಿ ನೋಡುತ್ತಿದ್ದಳು. ನಮ್ಮ ಅಭಿಗೆ ಈ ಹುಡುಗಿನೇ ತಂದುಕೊಳ್ಬೇಕಾಗಿತ್ತು ನೀರು, ಒಳ್ಳೆ ಜೋಡಿ ಎಂದರು ಅರ್ಪಿತಾ ಶ್ರೀನ ನೋಡುತ್ತಾ ನಿರುಪಮಗೆ. ಹ್ಞೂ ಅಕ್ಕ, ನಾನು ಅದೇ ಅಂದ್ಕೊಂಡೆ, ಹುಡುಗಿ ದಂತದ ಗೊಂಬೆ ಆಗಿದ್ದಾಳೆ. ಅಭಿ ಸಂಜನನ ಆಯ್ಕೆ ಮಾಡದಿದ್ದರೆ ಈ ಹುಡುಗಿನೇ ತಂದುಕೊಳ್ತಿದ್ದೆ ಎಂದರು ನಿರುಪಮ. ಇಂಚರನ ನೋಡಿದ ದಿನವೇ ಹಿಡಿಸಿದ್ದಳು ಶ್ರೀ ಅವರಿಗೆ. ಬಿಡು ಹೋಗಲಿ, ನಮ್ಮ ಇಶುಗೆ ಮದುವೆ ಮಾಡ್ಕೊಳ್ಳೋಣ ಎಂದರು ಅರ್ಪಿತಾ. ಅವರದು ನೇರ ಮಾತು. ಅದು ಸರಿ ಅಕ್ಕ, ಇವರು ಮದುವೆಯಲ್ಲಿ ಮುಗ್ದ ಮೇಲೆ ಬೇಕಾದರೆ ರೂಪ ಹತ್ರ ಮಾತಾಡ್ತೇನೆ ಎಂದರು ನಿರುಪಮ. ಅವರಿಗೂ ಆಸೆ ಇದ್ದರಿಂದ. ವರ್ಮಾ ಮನೆಯ ಮಂದಿಯೆಲ್ಲ ಶಾಪಿಂಗ್ನಲ್ಲಿ ಬ್ಯುಸಿಯಾಗಿದ್ದರು. ಇಶಾನ್ ಮತ್ತು ಮನೆಯ ಹಿರಿಯರು ಗಂಡಸರು ಗೈರಾಗಿದ್ದರು. ಅರ್ಪಿತಾ, ನಿರುಪಮ, ಮೀನಾರವರು ಮದುವೆ ಹೆಣ್ಣು ಗಂಡಿಗೆ ಬಟ್ಟೆ ಮತ್ತು ಮದುವೆಗೆ ಒಡವೆ ಆರಿಸ್ತಿದ್ದರು. ಇಂಚರ ಸಂಜನ ಸನ್ನಿಧಿ ಅವರ ಜೊತೆಯೇ ಕುಳಿತಿದ್ದರು. ಎಲ್ಲ ಉಸ್ತುವಾರಿ ಅಭಿಯ ಮನೆಯವರೇ ತೆಗೆದುಕೊಂಡಿದ್ದರಿಂದ ಸಂಜನ ಇಂಚರ ಮನೆಯವರು ಆಮಂತ್ರಣ ನೀಡುವುದರಲ್ಲಿ ನಿರತರಾಗಿದ್ದರು. ಸಾತ್ವಿಕ್ ಇಂಚರ ಬಳಿ ಬಂದವನೇ. ದೊಡ್ಡಮ್ಮ, ನಾನು ಇಂಚು ಜೊತೆ ಸ್ವಲ್ಪ ಮಾತಾಡಬೇಕು, ನೀವೇ ಇದೆಲ್ಲ ಆರಿಸಿ ಎಂದು ಆಗಿನಿಂದ ಅವಳ ಜೊತೆ ಸಮಯ ಕಳೆಯಲು ಬಿಡದಿದ್ದಕ್ಕೆ. ಓಹ್ ಯಾಕೋ ಮಗ್ನೆ, ಆಗಲೇ ಅಮ್ಮವರ ಗಂಡ ಆಗ್ತಿದ್ಯಾ, ಏನು ಕತೆ ಎಂದರು ನಿರುಪಮ ಅವನ ಕಿವಿ ಹಿಡಿದು. ಬಿಡಿ ದೊಡ್ಡಮ್ಮ, ಇಂಚುನ ನೀವೇ ಕೂರಿಸ್ಕೊಂಡಿದ್ರೆ ನಾನು ಹೇಗೆ ಮಾತಾಡಲಿ? ನನಗೂ ಕಾದು ಸಾಕಾಯಿತು, ಅದಕ್ಕೆ ನಾನೇ ಬಂದು ಕರ್ಕೊಂಡು ಹೋಗೋಕ್ಕೆ ಎಂದನು ಮುನಿಸಿನಿಂದ. ಸರಿ, ನಿಂದು ಆರಿಸಿ ಆಗಿದ್ರೆ ಹೋಗಮ್ಮ, ಇಂಚು ಅವನ ಗೋಳು ಏನು ಕೇಳು, ನಾವೆಲ್ಲ ಇಲ್ಲಿ ನೋಡ್ಕೊಳ್ತೇವೆ ಎಂದರು. ಇಂಚು ನಾಚಿಕೆಗೆ ಕೆನ್ನೆ ಕೆಂಪಾಯಿತು. ಸುಮ್ಮನೆ ಅವನ ಹಿಂದೆ ನಡೆದಳು.
ಅಭಿ ಮಾತ್ರ ತನ್ನ ಪಾಡಿಗೆ ನೂತನ್ ಜೊತೆ ಕುಳಿತು ಆಫೀಸ್ ಕಾಲೇಜ್ನ ಬಗ್ಗೆ ಮಾತನಾಡುತ್ತಾ ಕುಳಿತಿದ್ದ. ಮಗನ ಈ ವರ್ತನೆ ನಿರುಪಮಗೆ ಅನುಮಾನ ಮೂಡಿಸ್ತಿತ್ತು. ಅಭಿ, ಬಾರೋ ಇಲ್ಲಿ ಎಂದು ಕರೆದವರು, ಏನೋ ಇಲ್ಲೂ ನಿನ್ನ ಆಫೀಸದೇ ಮಾತಾ, ಸಂಜೆಗೆ ಏನಾದರೂ ಬೇಕಾ ವಿಚಾರಿಸು ಎಂದರು. ಮದುವೆ ಆಗುವವರೊಟ್ಟಿಗೆ ಕಳಿಯಲಿ ಎಂದು. ಮಾಮ್, ಶಾಪಿಂಗ್ ಮಾಡ್ತಿರೋದು ನೀವು, ನಾನೇನು ಕೊಡಿಸಲಿ? ಏನೇನೋ ಬೇಕೋ ತಗೊಂಡು ಕರೀರಿ, ಬಿಲ್ ಪೇ ಮಾಡ್ತೀನಿ, ನಂಗೆ ಇದೆಲ್ಲ ಗೊತ್ತಾಗೋಲ್ಲ ಎಂದು ಮತ್ತೆ ನೂತನ್ ಜೊತೆ ಮಾತನಾಡ್ತಿದ್ದ. ಆಂಟಿ, ಅದೆಲ್ಲ ಏನು ಬೇಡ, ಇಲ್ಲೇ ಬಟ್ಟೆಗಳಿದ್ದಾವೆ, ಇದರಲ್ಲಿ ಯಾವುದಾದ್ರೂ ತಗೊಂಡ್ರೆ ಸಾಕು ಎಂದಳು ಜಿಗುಪ್ಸೆಯಿಂದ. ನಿರುಪಮಗೆ ಇಂಚರ ಮುಖದಲ್ಲಿದ್ದ ಕಲೆ ನಾಚಿಕೆ ಸಂಜನ ಮುಖದಲ್ಲಿ ಕಾಣಲಿಲ್ಲ. ಈ ಮದುವೆ ಬಗ್ಗೆ ಸರಿಯಾಗಿ ಯೋಚಿಸಿರುವೆನೇನೋ ಎನಿಸ್ತಿತ್ತು. ಸಂಜನೆಗೆ ಹಸಿರು ಮತ್ತು ಇಂಚನಗೆ ಚಿನ್ನದ ಬಣ್ಣದ ಸೀರೆ, ಅದಕ್ಕೊಪ್ಪೋ ಒಡವೆಗಳು, ಉದ್ದ ಮಾಂಗಲ್ಯ ಸರದ ಜೊತೆ ಚಿಕ್ಕ ಸ್ಟೈಲಿಶ್ ಮಂಗಳಸೂತ್ರ. ರಿಸೆಪ್ಷನ್ಗಾಗಿ ಇಬ್ಬರಿಗೂ ಗೌನ್ ಮತ್ತು ಅಭಿಸಾತುಗೆ ಸೂಟ್ ಶೆರ್ವಾನಿ ಆರಿಸಿದರು. ಅರ್ಪಿತಾ ಶ್ರೀನಿಕಾಗೆ ಎಂದು ಒಂದು ಜೊತೆ ಜುಮ್ಕಿ, ಒಂದು ನೆಕ್ಲೆಸ್ ಮತ್ತು ನೀಲಿ ಬಣ್ಣದ ರೇಷ್ಮೆ ಸೀರೆ ತೆಗೆದು ಇಂಚರಾಗೆ ನೀಡಿದರು ಮತ್ತು ಸಂಜನಾ ಅಕ್ಕನಿಗೆಂದು ಹಳದಿ ಸೀರೆ ತೆಗೆದಿರಿಸಿದರು. ಮೀನಾ ಗಂಡು ಹೆಣ್ಣಿನ ಮನೆ ಎಲ್ಲರಿಗೂ ಬಟ್ಟೆಯನ್ನು ಆರಿಸಿ ಬದಿಯಲ್ಲಿರಿಸಿದರು. ಖರೀದಿಸಿದ್ದ ಎಲ್ಲವನ್ನು ಅಭಿ ಬಿಲ್ ಮಾಡಿಸಿದ್ದ. ಇಂಚರ ಮನೆಯ ವಸ್ತುಗಳು ಸಾತ್ವಿಕ್ನ ಕಾರು ಸೇರಿದರೆ ವರ್ಮಾ ಮನೆಯ ವಸ್ತುಗಳು ಅಭಿಯ ಕಾರು ಸೇರಿದ್ದವು. ಸಂಜನಾ ಮನೆಯ ವಸ್ತುಗಳು ನೂತನ ಕಾರ್ನಲ್ಲಿದ್ದವು. ಸಾತ್ವಿಕ್ ಇಂಚರೆಗೆಂದೇ ಮದುವೆ ನಂತರ ತೊಡಲು ಬೇರೆ ಬೇರೆ ರೀತಿಯ ಬಟ್ಟೆಗಳನ್ನು ಕೊಡಿಸಿದ್ದನು. ಎಲ್ಲರೂ ಶಾಪಿಂಗ್ ಮುಗಿಸಿ ಊಟ ಮಾಡಲು ಅಲ್ಲಿಯೇ ಒಂದು ರೆಸ್ಟೋರೆಂಟ್ ಹೊಕ್ಕಿ ಊಟ ಮುಗಿಸಿ ಮನೆ ಸೇರಿದರು. ಅಭಿ ಸಂಜನನ ಮನೆಗೆ ಡ್ರಾಪ್ ಮಾಡಲು ನೂತನ್ಗೆ ಹೇಳಿದ್ದ. ಸಂಜನಾ ಕೂಡ ಇದರ ಬಗ್ಗೆ ಹೆಚ್ಚು ಗಮನ ಕೊಡದೆ ಸುಮ್ಮನೆ ಹೋದಳು. ನಿರುಪಮರಿಗೆ ಮಾತ್ರ ಎಲ್ಲೋ ಏನು ಸರಿಯಿಲ್ಲ ಎಂದು ಖಚಿತವಾಯಿತು. ಸನ್ನಿ, ನನ್ನ ಮಾತು ಕೇಳು, ಸರಿಯಾಗಿ ತಿಳಿದುಕೊಳ್ಳದೆ ಏನೇನು ನಿರ್ಧಾರ ತಗೋಬೇಡ ಕಣೆ, ನನ್ನ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು ಎಂದ ವರುಣ್ ಸನ್ನಿಧಿ ಹಿಂದೆ ಸುತ್ತುತ್ತಾ. ನಿನ್ನ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಲಿ, ಅಷ್ಟಕ್ಕೂ ನೀವು ಯಾರು ಮಿಸ್ಟರ್ ಎಂದಳು ಬಿರುಸಾಗಿ. ವರುಣ ಕಣ್ಣಿನ ಹನಿ ಜಾರಿ ಕೆಳಗೆ ಇಳಿಯಿತು. ಕತೆ ಮುಂದುವರಿಯುತ್ತದೆ.